ಎಲ್ಲರಿಗೂ ನಮಸ್ಕಾರ. ನಾನು 11ನೇ ತಾರೀಕಲ್ಲಿ ಪ್ರಜಾವಾಣಿಯ ಪೇಪರ್ ಅಲ್ಲಿ ಬಂದಿರುವಂತಹ ಕೆಲವು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ನ್ಯೂಸ್ ಬಂದಿತ್ತು ಅಂತ ನೋಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಫಸ್ಟ್ ಪೇಪರ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇದು ಬಂದಿತ್ತು, ಸೆಷನ್ ರಂತಹ ಅಧಿಕಾರಿ ಬೇಕು. ಸೆಷನ್ ನೋಡ್ರಿ, ಇವರೊಬ್ರು ಚುನಾವಣಾ ಆಯುಕ್ತರಾಗಿದ್ರು, ಮುಖ್ಯ ಚುನಾವಣಾ ಆಯುಕ್ತರು. TS ಸೆಷನ್ ರವರಂತ ಮತ್ತೊಬ್ಬ ಪ್ರಾಮಾಣಿಕ ಅಧಿಕಾರಿ ಬೇಕಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ. ಈ ಸೆಷನ್ ಅಂತ ಬಂದಿರೋದ್ರಿಂದ ಇವ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇವರು ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ TN ಶೇಷನ್ ಅವರು ಹೆಸರು ಸ್ಮರಣಾರ್ಥ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತದ್ದು. ಇವರು 10ನೇ ಮುಖ್ಯ ಚುನಾವಣಾ ಆಯುಕ್ತರು ನೋಡಿ, 10ನೇ ನೆನಪಿರ್ಲಿ. ಇವರು ನೆಕ್ಸ್ಟ್ TN ಶೇಷನ್ ತಂದ ಕ್ರಾಂತಿಕಾರಿ ಸುಧಾರಣೆಗಳು ಏನಿದೆ ಅಂತಂದ್ರೆ, ಇವರೊಂದು ಮಾತು ಹೇಳ್ತಾ ಇದ್ರು, ನಿಮ್ಮ ಕೈ ಬೆರಳಿಗೆ ಹಚ್ಚುವಂತ ಮಸಿ ನಿಮ್ಮ ಮುಖಕ್ಕೆ ಬಳಿಯುವ ಮಸಿ ಆಗ್ಬಾರ್ದು ಅಂತ. ಅಂದ್ರೆ ನೀವು ಕರೆಕ್ಟ್ ಚುನಾಯಿತರನ್ನು ಎಲೆಕ್ಷನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಥಿಂಕ್ ಮಾಡಿ ವೋಟ್ ಹಾಕ್ಬೇಕು. ನಿಮ್ ಕೈ ಬೆರಳಿಗೆ ಹಚ್ಚುವಂತ ಮಸಿ ನಿಮ್ ಮುಖಕ್ಕೆ ಬಳಸ್ಕೊಂಡ್ ಬರಬೇಡ್ರಿ ಅಂತ ಹೇಳ್ತಾ ಇದ್ರು. ಅಂತ ಒಂದು ಶ್ರೇಷ್ಠ ಅಧಿಕಾರಿ ಇವರು ಸೆಷನ್. ಇವ್ರು ನೋಡ್ರಿ, ಇವರು ಇಂಪಾರ್ಟೆಂಟ್ ಚುನಾವಣಾ ಸುಧಾರಣೆಗಳು ಏನೇನಿದೆ ಅಂತಂದ್ರೆ, ಮತದಾರರ ಗುರುತಿನ ಚೀಟಿ ವೋಟರ್ ID ಕಡ್ಡಾಯ ಮಾಡ್ತಾರೆ 1993 ಅಲ್ಲಿ. ಇದೊಂದು ಇಂಪಾರ್ಟೆಂಟ್ ಇವ್ರದ್ದು. ಅಂದ್ರೆ ಇದರಿಂದ ನಕಲಿ ಮತದಾನಕ್ಕೆ ದೊಡ್ಡ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಮಾದರಿ ನೀತಿ ಸಂಹಿತೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇದು ಜಸ್ಟ್ ಕಾಗದದ ಮೇಲಿತ್ತು, ಅದನ್ನ ಕಾರ್ಯರೂಪಕ್ಕೆ ತಂದವರು ನಮ್ಮ TN ಶೇಷನ್. ಆಮೇಲೆ ಚುನಾವಣಾ ವೆಚ್ಚಕ್ಕೆ ಮಿತಿ, ಅಕ್ರಮಗಳ ವಿರುದ್ಧ ಕಠಿಣ ಕ್ರಮ. ಆಮೇಲೆ ಪ್ರಚಾರ ಮಾಡ್ತಾ ಇದ್ರಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ, ಅದನ್ನ ರಾತ್ರಿ 10 ಗಂಟೆಯ ನಂತರ ಧ್ವನಿವರ್ಧಕಗಳ ಬಳಕೆಯನ್ನು ನಿಷೇಧಿಸ್ತಾರೆ. ಸೊ ಇವರೆಲ್ಲ ತುಂಬಾ ಈ ಕೊಡುಗೆಗಳನ್ನು ಗಮನಿಸಿ ಏನಾಗುತ್ತೆ, ಇವರಿಗೆ ರೈಮನ್ ಮ್ಯಾಕ್ಸಿಸ್ ನೋಡಿ, ರೈಮನ್ ಮ್ಯಾಕ್ಸಿಸ್ ಪ್ರಶಸ್ತಿಯನ್ನ 1996ರಲ್ಲಿ ಇದನ್ನ ನೀಡಲಾಯಿತು. ಇದನ್ನ ಏಷ್ಯಾದ ನೊಬೆಲ್ ಅಂತ ಕರಿತೇವೆ ನೋಡಿ. ಈ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಅಂತ ಕರೆಯಲಾಗುತ್ತೆ. ಆಮೇಲೆ ಎಲೆಕ್ಷನ್ ರಿಗಾರ್ಡಿಂಗ್ ಯಾವಾಗಲೂ ಒಂದಿಷ್ಟು ಕಮಿಟಿಗಳು ಬರ್ತವೆ. ಆ ಕಮಿಟಿಗಳದ್ದು ಏನಾದ್ರು ಎಕ್ಸಾಮ್ ಪೇಪರ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾ ಇರ್ತಾರೆ ನೋಡಿ. ತಾರ್ಕಂಡೆ ಸಮಿತಿ ಅಂತ ಬರುತ್ತೆ, ಇದು ಚುನಾವಣಾ ಸುಧಾರಣಾ ಆಯೋಗ ಸಮಿತಿ. ಇದು 1974ರಲ್ಲಿ. ಇದೇನ್ ಇಂಪಾರ್ಟೆಂಟ್ ಅಂದ್ರೆ, ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಮೊದಲೆಲ್ಲ 21 ವಯಸ್ಸಿತ್ತು, ಅದರಿಂದ 18 ವರ್ಷಕ್ಕೆ ನಮ್ಮ ಸಂವಿಧಾನ ತಿದ್ದುಪಡಿ ಮೇ ಬಿ 61ನೇ ಇರಬೇಕು, 61ನೇ ತಿದ್ದುಪಡಿ ಮಾಡಿ ನಮ್ಮ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸ್ತಾರೆ. ಅದನ್ನ ಯಾರು ಸೂಚಿಸಿದ್ರು ಅಂತಂದ್ರೆ ತಾರ್ಕಂಡೆ ಸಮಿತಿ 1974 ಅಲ್ಲಿ. ನೆಕ್ಸ್ಟ್ ದಿನೇಶ್ ಗೋಸ್ವಾಮಿ ಕಮಿಟಿ ಬರುತ್ತೆ, ಇದು 1990. EVM ನೋಡಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಬಳಕೆಗೆ ಬೆಂಬಲ ಮತ್ತು ಸ್ಟೇಟ್ ಫಂಡಿಂಗ್ ಗೆ ಶಿಫಾರಸು ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದು ಏನ್ ಮಾಡುತ್ತೆ ಅಂತಂದ್ರೆ, 2 ಕ್ಷೇತ್ರಗಳಿಗಿಂತ ಹೆಚ್ಚು ಸ್ಪರ್ಧೆಗೆ ನಿರ್ಬಂಧ. ಅಂದ್ರೆ ಒಬ್ಬ ಮನುಷ್ಯ 2ರಿಂದ ಹೆಚ್ಚು ಕ್ಷೇತ್ರಗಳಲ್ಲಿ ಎಲೆಕ್ಷನ್ಗೆ ನಿಂದ್ರೋದನ್ನ ನಿರ್ಬಂಧ ಮಾಡುತ್ತೆ. ನೆಕ್ಸ್ಟ್ ಓರಾ ಕಮಿಟಿ 1993 ರಾಜಕೀಯ ಅಪರಾಧೀಕರಣ ಕುರಿತು ವರದಿ ನೀಡುತ್ತೆ. ನೆಕ್ಸ್ಟ್ ಇಂದ್ರಜಿತ್ ಗುಪ್ತಾ ಸಮಿತಿ ಅಂತ ಬರುತ್ತೆ, ಇದು 1998. ಇದರಲ್ಲಿ ಸ್ಟೇಟ್ ಫಂಡಿಂಗ್ ಅಂದ್ರೆ ಒಂದು ರಾಜ್ಯವೇ ಆ ಎಲೆಕ್ಷನ್ಗೆ ಸಂಬಂಧಿಸಿದ ವೆಚ್ಚವನ್ನು ಭರಿಸಲಿಕ್ಕೆ ಅಂತ ಸ್ಟೇಟ್ ಫಂಡಿಂಗ್ ಗೆ ಶಿಫಾರಸು ಮಾಡುತ್ತೆ. ಇದರಿಂದ ಸಣ್ಣ ಪಕ್ಷಗಳಿಗೆ ಸಮಾನ ಅವಕಾಶ ದೊರೆಯುತ್ತದೆ. ನೆಕ್ಸ್ಟ್ ವೀರಪ್ಪ ಮೊಯ್ಲಿ ಸಮಿತಿ 2ನೇ ಸುಧಾರಣಾ ಆಯೋಗ, ಇದು ಆಡಳಿತ ಸುಧಾರಣಾ ಆಯೋಗ. ಇದು 2008ರಲ್ಲಿ ನೇಮಕ ಆಗಿರುತ್ತೆ. ಇದೇನಂದ್ರೆ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರಬಾರ್ದು, ಆಮೇಲೆ ಆರ್ಥಿಕ ಪಾರದರ್ಶಕತೆಗೆ ಒತ್ತು ನೀಡುತ್ತೆ. ನೆಕ್ಸ್ಟ್ ನ್ಯಾಯಮೂರ್ತಿ JS ವರ್ಮಾ ಸಮಿತಿ, ಇದು ಕೂಡ ನಮ್ಮ ಎಲೆಕ್ಷನ್ ಸುಧಾರಣೆಗೆ ಸಂಬಂಧಿಸಿರೋದು. ಇದು 2013ರಲ್ಲಿ ಬಂದಿರುತ್ತೆ. ಇದು ಮಹಿಳೆಯರ ವಿರುದ್ಧ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾದ ಜನಪ್ರತಿನಿಧಿಗಳನ್ನು ಶೀಘ್ರ ಅನರ್ಹಗೊಳಿಸಲಿಕ್ಕೆ ಶಿಫಾರಸು ಮಾಡುತ್ತೆ. ನೆಕ್ಸ್ಟ್ ಕಾನೂನು ಆಯೋಗ ವರದಿ, ಲಾ ಕಮಿಷನ್ ರಿಪೋರ್ಟ್ಸ್ ಅಂತ ಹೇಳ್ತಾರೆ, 1999 2015. ಇದೇನ್ ಶಿಫಾರಸು ಮಾಡುತ್ತೆ ಅಂದ್ರೆ, ರಾಜಕೀಯ ದೇಣಿಗೆಯಲ್ಲಿ ಪಾರದರ್ಶಕತೆ ಇರಬೇಕು. ಇದು ಚುನಾವಣಾ ಬಾಂಡ್, ನಿಮ್ಗೆ ಗೊತ್ತೇ ಇರುತ್ತೆ, ಚುನಾವಣಾ ಬಾಂಡ್. ಆಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ 1985 ಅಲ್ಲಿ ಏನೋ ಬರುತ್ತೆ. ಇದು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಬಲಪಡಿಸಲು ಶಿಫಾರಸು ಮಾಡುತ್ತೆ. ಇನ್ನು ನೆಕ್ಸ್ಟ್ ನಾನು ಹೋಗ್ತಾ ಇದ್ದೇನೆ. ಇಂಪಾರ್ಟೆಂಟ್ ಈಗಿರೋ ಕಮಿಟಿಗಳದ್ದು ಏನ್ ಹೇಳಿದೆ, ತಾರ್ಕಂಡೆ ಸಮಿತಿ ಮತದಾನ ವಯಸ್ಸನ್ನು 18 ವರ್ಷಕ್ಕೆ ಇಳಿಸಿದ್ದು. ಇನ್ನೊಂದು ದಿನೇಶ್ ಗೋಸ್ವಾಮಿ ಸಮಿತಿ EVM ಪ್ಲಸ್ ಸ್ಟೇಟ್ ಫಂಡಿಂಗ್, ಮತ್ತು ಓರಾ ಸಮಿತಿ ರಾಜಕೀಯ ಅಪರಾಧೀಕರಣ. ಆಮೇಲೆ ಇಂದ್ರಜಿತ್ ಗುಪ್ತಾ ಸಮಿತಿ ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್. ಆಮೇಲೆ ವೀರಪ್ಪ ಮೊಯ್ಲಿ ಸೆಕೆಂಡ್ ಆಡಳಿತ ಸುಧಾರಣಾ ಆಯೋಗ, ಇದು ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಪಾರದರ್ಶಕತೆಗೆ. ನೆಕ್ಸ್ಟ್ JS ವರ್ಮಾ ಸಮಿತಿ ಮಹಿಳಾ ಸುರಕ್ಷತೆ, ಅಪರಾಧಿ ಜನಪ್ರತಿನಿಧಿಗಳ ಅನರ್ಹತೆ, ಮತ್ತು ಲಾ ಕಮಿಷನ್ ದೇಣಿಗೆ ಪಾರದರ್ಶಕತೆ ಮತ್ತು ಪಕ್ಷಾಂತ ನಿಷೇಧ ಬಲಪಡಿಸುವುದು. ಆಮೇಲೆ ಈ ಸಮಿತಿಗಳ ಆಧಾರವಾಗಿ ಏನೇನು ಜಾರಿಗೆ ಆಗಿದೆ ಆಲ್ರೆಡಿ ನಮ್ಮ ಎಲೆಕ್ಷನ್ ಅಲ್ಲಿ ಅಂತ ಅಂದ್ರೆ, ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ನೋಡಿ. ಸಮಿತಿಗಳ ಶಿಫಾರಸ್ಸಿನ ಮೇರೆಗೆ ಜಾರಿಯಾದ ಪ್ರಮುಖ ಸುಧಾರಣೆಗಳು ಯಾವುವು? 1989 ಮತದಾನದ ವಯಸ್ಸನ್ನು
21ರಿಂದ 18ಕ್ಕೆ ಇಳಿಸಲಾಯಿತು. ಯಾವುದು 61ನೇ ಸಂವಿಧಾನ ತಿದ್ದುಪಡಿ. ನೆಕ್ಸ್ಟ್ 2003ರಲ್ಲಿ ಓಪನ್ ಬ್ಯಾಲೆಟ್ ಪದ್ಧತಿ ಜಾರಿಗೆ ಬರುತ್ತೆ ನೋಡಿ. ಓಪನ್ ಬ್ಯಾಲೆಟ್ ಪದ್ಧತಿ ಜಾರಿಗೆ ಬರುತ್ತೆ. 2004ರಲ್ಲಿ ದೇಶಾದ್ಯಂತ ಇವಿಎಂ ಯಂತ್ರಗಳ ಸಂಪೂರ್ಣ ಬಳಕೆ ಜಾರಿಗೆ ಬರುತ್ತೆ. ಆಮೇಲೆ 2013ರಲ್ಲಿ ನೋಟಾ ಬರುತ್ತೆ ನೋಡಿ. ನನ್ನ ಹಬ್ಬ ಅಂತ ವೋಟ್ ಹಾಕುವಾಗ ಯಾರು ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನನ್ನ ಹಬ್ಬ ಅಂತ ನೋಟಾ ಬಟನ್ ಒತ್ತಬಹುದು ಅಂತ 2013ರಲ್ಲಿ ಜಾರಿಗೆ ಬರುತ್ತೆ. ಇನ್ನು 2014ರಲ್ಲಿ ವಿವಿ ಪ್ಯಾಟ್ ವ್ಯವಸ್ಥೆಯ ಪರಿಚಯ ಆಗುತ್ತೆ. ವಿವಿ ಪ್ಯಾಟ್. ನೆಕ್ಸ್ಟ್ 2023ರಲ್ಲಿ ನಿಮ್ಗೆಲ್ಲ ಗೊತ್ತಿದೆ 106ನೇ ತಿದ್ದುಪಡಿಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯ ಒಂದು ತಿದ್ದುಪಡಿ ಅಂಗೀಕಾರ ಆಗುತ್ತೆ. ಆದ್ರೆ ಇದು ಇನ್ನೂ ಜಾರಿಗೆ ಬಂದಿಲ್ಲ. ಸೊ ಇನ್ನೊಂದು ಕಮಿಟಿ ಬರುತ್ತೆ, ಯಾವುದು ಅಂತಂದ್ರೆ ರಾಮನಾಥ್ ಕೋವಿಂದ್ ಕಮಿಟಿ. ರಾಮನಾಥ್ ಕೋವಿಂದ್ ಇವರು ನಮ್ಮ ಮಾಜಿ ರಾಷ್ಟ್ರಪತಿಗಳು. ಇವರು ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ, ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಒಂದು ಶಿಫಾರಸು ಮಾಡುತ್ತೆ. ಇದ್ರ ಪ್ರಕಾರ ಏನಂತಂದ್ರೆ ಲೋಕಸಭೆ, ನಮ್ಮ ಭಾರತ ದೇಶದ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಿಗೆ ಒಮ್ಮೆಲೆ ಎಲೆಕ್ಷನ್ ನಡಿಬೇಕು ಅಂತ ಒಂದು ದೇಶ ಒಂದು ಚುನಾವಣೆಗೆ ಶಿಫಾರಸು ಮಾಡುತ್ತೆ. ಇದು ಇನ್ನೂ ಜಾರಿಗೆ ಬಂದಿಲ್ಲ. ಅರೌಂಡ್ 2029 ನಲ್ಲಿ ಏನಾದ್ರು ಬಂದ್ರೆ ಬರಬಹುದು. ಸೊ ಹಾಗೆ ನೆನಪಿರ್ಲಿ ರಾಮನಾಥ್ ಕೋವಿಂದ್ ಕಮಿಟಿ. ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ ನಾನು. ನೆಕ್ಸ್ಟ್ ನ್ಯೂಸ್ ಅಲ್ಲಿ ನೋಡಿ, ನ್ಯೂಜಿಲೆಂಡ್ ನಲ್ಲಿ ಮೋದಿ, ನಮ್ಮ ಮೋದಿ ಸರ್ ತುಂಬಾ ದೇಶಗಳಿಗೆ ವಿಸಿಟ್ ಕೊಡ್ತಾನೆ ಇದ್ದಾರೆ. ಅವ್ರು ಎಲ್ಲೆಲ್ಲಿ ವಿಸಿಟ್ ಕೊಡ್ತಾರೆ ಅಲ್ಲಿ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಬಂದೇ ಬರುತ್ತೆ ನೋಡಿ. 3 ರಾಷ್ಟ್ರಗಳ ಪ್ರವಾಸ. ಪ್ರಧಾನಿ ಮೋದಿ ಅವರು ಪೂರ್ವದ ರಾಷ್ಟ್ರಗಳ ನಡುವಿನ ಬಾಂಧವ್ಯ ಮತ್ತು ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಇಂಡೋನೇಷ್ಯಾ ಆಯ್ತು, ನಾವು ಇಂಡೋನೇಷ್ಯಾ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ. ನಿನ್ನೆ ಆಸ್ಟ್ರೇಲಿಯಾದ ಬಗ್ಗೆ ನೋಡಿದ್ವಿ. ಮತ್ತೆ ಈ ನ್ಯೂಜಿಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ. ನ್ಯೂಜಿಲೆಂಡ್ ಬಗ್ಗೆ ಇವತ್ತು ಸ್ವಲ್ಪ ನೋಡ್ಬೇಕಾಗುತ್ತೆ ನೋಡಿ. ಮಹಾಸಾಗರ್ ನೀತಿ, ಮಹಾಸಾಗರ್ ವಿಷನ್, ಕರಾವಳಿ ಮತ್ತು ಪ್ರಾದೇಶಿಕ ಭದ್ರತೆಯನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಭಾರತವು ಇತ್ತೀಚೆಗೆ ಮಹಾಸಾಗರ್ ವಿಷನ್, ಇದು ಫುಲ್ ಫಾರ್ಮ್ ನೆನಪಿರ್ಲಿ, ಮ್ಯೂಚುವಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಕ್ರಾಸ್ ದ ರೀಜನ್ ಅಂತ ಇದರ ಫುಲ್ ಫಾರ್ಮ್, ನೀತಿಯನ್ನು ಘೋಷಿಸಿತ್ತು. ಈ ನೀತಿ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಭದ್ರತಾ ಸಹಕಾರ ಮತ್ತಷ್ಟು ಬಲಪಡಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನ್ಯೂಜಿಲೆಂಡ್ ಹೋಗಿರೋದ್ರಿಂದ ನ್ಯೂಜಿಲೆಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಪ್ರಸ್ತುತ ಪ್ರಧಾನಿ ನ್ಯೂಜಿಲೆಂಡ್ ಇದ್ದ ಯಾರಿದ್ದಾರೆ ಅಂದ್ರೆ ಕ್ರಿಸ್ಟೋಫರ್ ಲಕ್ಸನ್ ಇದ್ದಾರೆ. ಪ್ರಮುಖ ನಗರ ನಮ್ಮ ಮೋದಿ ಅವರು ಭೇಟಿ ಕೊಟ್ಟಿರೋದು ಆಕ್ಲೆಂಡ್. ಆಮೇಲೆ ಈ ಮಹಾಸಾಗರ ಅಂತ ಬಂದಿದೆ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ. ಮಹಾಸಾಗರ ಇದರ ವಿಸ್ತೃತ ರೂಪ ಏನು ಅಂತಂದ್ರೆ ಮ್ಯೂಚುವಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಕ್ರಾಸ್ ದ ರೀಸನ್ಸ್. ಇದೇನಂತಂದ್ರೆ ಇದು ಭಾರತದ ಸಾಗರ ತೀರದ ಭದ್ರತೆ, ಸ್ಥಿರತೆ ಮತ್ತು ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಸಾಂಸ್ಥಿಕ ನೀತಿಯಾಗಿದೆ. ಇದು ನ್ಯೂಜಿಲೆಂಡ್ ನೋಡಿ ವೆರಿ ಬ್ಯೂಟಿಫುಲ್ ಕಂಟ್ರಿ ಅಂತ. ಇದು ವೆರಿ ಬ್ಯೂಟಿಫುಲ್. ಎಷ್ಟೋ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಅಲ್ಲಿರೋ ಪರಿಸರ, ಅಲ್ಲಿ ರೋಡ್ಗಳು ಎಷ್ಟು ಸ್ವಚ್ಛತೆ ಇರ್ತವೆ, ಅಲ್ಲಿ ನಗರ ಯೋಜನೆ, ಟೌನ್ ಪ್ಲಾನಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯೂಟ್ಯೂಬರ್ಸ್ ನ್ಯೂಜಿಲೆಂಡ್ ಬಗ್ಗೆ ಆಗ್ತಾನೆ ಇರ್ತಾರೆ. ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಒಂದು ಇಂಟರ್ವ್ಯೂ ಇತ್ತು. ಮಹೇಂದ್ರ ಸಿಂಗ್ ಧೋನಿ ಅವ್ರ ಇಂಟರ್ವ್ಯೂ ಅಲ್ಲಿ ಅವ್ರ ಫೇವರೇಟ್ ಕಂಟ್ರಿ ಯಾವ್ದು ಅಂತ ಕೇಳಿದಾಗ ಅವ್ರು ನ್ಯೂಜಿಲೆಂಡ್ ಅಂತ ಹೇಳ್ತಾರೆ. ನ್ಯೂಜಿಲೆಂಡ್ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಅಲ್ಲಿ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಹಾವುಗಳೇ ಕಂಡು ಬರಲ್ಲಂತೆ, ಹಾವುಗಳೇ ಇಲ್ಲಂತೆ ಅಲ್ಲಿ, ನೋ ಸ್ನೇಕ್ಸ್. ಆಮೇಲೆ ಸ್ನೇಕ್ಸ್ ಅನ್ನ ಲೀಗಲಿ ಬ್ಯಾನ್ ಆಗಿದೆ. ಯಾರು ಕೂಡ ಸ್ನೇಕ್ಸ್ ಸಂಬಂಧಪಟ್ಟ ತಳಿಗಳನ್ನು ತರಬಾರ್ದು ಬೇರೆ ದೇಶದಿಂದ. ಮತ್ತೆ ಯಾವುದೇ ಜೂಗಳಲ್ಲಿ ಕೂಡ ಸ್ನೇಕ್ಸ್ ಸಂಬಂಧಪಟ್ಟದ್ದು ಯಾವುದೇ ಸಾಕಬಾರ್ದು ಅಂತ ಲೀಗಲಿ ಬ್ಯಾನ್ ಆಗಿದೆ. ಹಂಗಾಗಿ ಅಲ್ಲಿ ಹಾವುಗಳೇ ಇಲ್ಲ. ಹಂಗಾಗಿ ಮಹೇಂದ್ರ ಸಿಂಗ್ ಧೋನಿ ಅವರು ನನ್ಗೆ ಅದು ಫೇವರೇಟ್ ಕಂಟ್ರಿ. ಯಾಕಂದ್ರೆ ಒಬ್ಬ ಮನುಷ್ಯ ಫ್ರೀಲಿ ಅಡ್ಡಾಡ್ಬೋದು, ಫ್ರೀಲಿ ಎಲ್ಲಿ ಬೇಕಾದ್ರೂ ಮನೆ ಕಟ್ಟಬಹುದು. ಹಂಗಾಗಿ ನ್ಯೂಜಿಲೆಂಡ್ ಒಂದು ಬ್ಯೂಟಿಫುಲ್ ಕಂಟ್ರಿ ಬದುಕಲಿಕ್ಕೆ ಅಂತ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ನೋಡಿ. ಹೌದು, ಯಾಕಂದ್ರೆ ನಮ್ಮ ಭಾರತದಲ್ಲಿ ಸುಮಾರು ಒಂದು 50ರಿಂದ 60,000 ಜನ ಪ್ರತಿ ವರ್ಷ ಹಾವು ಕಡಿದು ಸತ್ತು ಹೋಗ್ತಾರೆ, ಹಾವು ಕಡಿದು ಮರಣ ಹೊಂದ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ಅರೌಂಡ್ 150 ಜನ ಪ್ರತಿ ವರ್ಷ ಹಾವು ಕಡಿದು ಸತ್ತು ಹೋಗ್ತಾರೆ. ಹಾವು ಕಡಿದು ಸತ್ತು, ಇದೆಲ್ಲ ದೊಡ್ಡವ್ರಿಗೆಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಅವರು ಪ್ರಾಣಿ ಪ್ರಿಯರು ಇರ್ತಾರೆ. ಅವ್ರ ಮನೆ ಎಲ್ಲ ದೊಡ್ಡದಿರುತ್ತೆ, ಒಳ್ಳೆ ಏರಿಯಾದಲ್ಲಿ, ಪಾಶ್ ಏರಿಯಾದಲ್ಲಿ ಮನೆ ಕಟ್ಕೊಂಡು ಸುತ್ತಲೂ ಒಂದು ದೊಡ್ಡ ಕಾಂಪೌಂಡ್ ಅನ್ನು ಕಟ್ಕೊಂಡು ಆರಾಮಾಗಿ ವಾಸಿಸ್ತಾ ಇರ್ತಾರೆ. ಆದ್ರೆ ಸಣ್ಣ ಸಣ್ಣ ಗುಡಿಸಲಿದ್ದವರು ಮತ್ತೆ ಹೊಲಗದ್ದೆಗಳಲ್ಲಿ ರೈತರು ಹೊಲಗದ್ದೆಗಳಲ್ಲಿ ಮನೆ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಇದ್ರ ನೋವು ಹೆಚ್ಚಿರುತ್ತೆ. ಹಾವುಗಳೇ ಇಲ್ಲದ ಕಂಟ್ರಿ ಒಂದು ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಅಲ್ಲಿ ಇನ್ನೊಂದು, ಈಗ ಐರ್ಲೆಂಡ್ ಅಲ್ಲಿ ಕೂಡ ಹಾವುಗಳು ಕಂಡು ಬರಲ್ಲ, ಮತ್ತೆ ಐಸ್ಲ್ಯಾಂಡ್ ಅಲ್ಲಿ ಕಂಡು ಬರಲ್ಲ, ಗ್ರೀನ್ಲ್ಯಾಂಡ್ ಅಲ್ಲಿ ಕೂಡ ಕಂಡು ಬರಲ್ಲ. ಬಟ್ ನ್ಯೂಜಿಲೆಂಡ್ ಒಂದು ಫೇಮಸ್, ಯಾಕಂದ್ರೆ ಅಲ್ಲಿ ಲೀಗಲಿ ಬ್ಯಾನ್ ಆಗಿದೆ. ಹಾವೇ ಇಲ್ಲ ಅಂತ ಲೀಗಲಿ ಬ್ಯಾನ್ ಆಗಿದೆ. ಸೊ ನಾನು ಕಿನ್ಸ್ಟನ್ ಅಂತ ಇನ್ನೊಂದು ಸಿಟಿ ಬರುತ್ತೆ ನ್ಯೂಜಿಲೆಂಡ್ ಅಲ್ಲಿ,
ಸ್ಟೌನ್. ಈ ಕ್ವೀನ್ಸ್ ಟೌನ್ ಈ ಸಿಟಿಯನ್ನ ಪ್ರಪಂಚದ ಸಾಹಸ ರಾಜಧಾನಿ ಅಂತ ಕರೀತಾರೆ. ಅಡ್ವೆಂಚರ್ ಕ್ಯಾಪಿಟಲ್ ಆಫ್ ವರ್ಲ್ಡ್, ಪ್ರಪಂಚದ ಸಾಹಸ ರಾಜಧಾನಿ, ಪ್ರಪಂಚದ ಸಾಹಸ ರಾಜಧಾನಿ ಯಾವ್ದನ್ನ ಕರೀತಾರೆ? ಕಿಮ್ಸ್ ಟೌನ್. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನ್ಯೂಜಿಲೆಂಡ್ ದಲ್ಲಿ ಕಂಡು ಬರುವಂತ ಒಂದು ಸಿಟಿ. ಸೊ ನಾನು ನೆಕ್ಸ್ಟ್ ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಏನಿದೆ ನೋಡಿ. ಬಹುಪತ್ನಿತ್ವ ಹೊಂದಿದವರಿಗೆ ಸರ್ಕಾರಿ ಸೌಲಭ್ಯ ಬಂದ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಬಹುಪತ್ನಿತ್ವ ಹೊಂದಿದವರಿಗೆ ಸರ್ಕಾರಿ ಸೌಲಭ್ಯ ಬಂದ್. ಎಲ್ಲಿ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ನೋಡಿ, ಬಹುಪತ್ನಿತ್ವ ಪದ್ಧತಿಯನ್ನು ಅನುಸರಿಸುವವರು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯ ಸೌಲಭ್ಯ ಪಡೆಯದಂತೆ ನಿರ್ಬಂಧಿಸಲು ಹಾಗೂ ಒಬ್ಬರಿಗಿಂತ ಹೆಚ್ಚು ಮಂದಿಯನ್ನು ಮದುವೆಯಾಗುವ ಸರ್ಕಾರಿ ನೌಕರರನ್ನು ವಜಾಗೊಳಿಸುವುದಾಗಿ ಅಸ್ಸಾಂ ಸರ್ಕಾರ ಪ್ರಕಟಿಸಿದೆ. ಈ ನ್ಯೂಸ್ ಪ್ರಕಾರ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಗೊತ್ತಿರ್ಬೇಕಾಗುತ್ತೆ. ಇದಂತೂ ಅಸ್ಸಾಂ ಸರ್ಕಾರ ನೆನಪಿರ್ಲಿ. ಹಿನ್ನೆಲೆ ನೋಡ್ರಿ, ನಮ್ಮ ಹಿಂದೂಗಳಿರ್ಬೋದು, ಹಿಂದೂ, ಬೌದ್ಧ, ಜೈನ್ ಮತ್ತು ಸಿಖ್ರು ಬಹುಪತ್ನಿತ್ವ ಆಗಬಾರ್ದು ಅಂತ ಎಲ್ಲಿದೆ ಅಂತಂದ್ರೆ ಹಿಂದೂ ವಿವಾಹ ಕಾಯ್ದೆ ನೋಡಿ 1955 ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಈ ರೀತಿ ನಮ್ಮ ಹಿಂದೂಗಳಿರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು, ಸಿಖ್ರು ಏಕಪತ್ನಿತ್ವ ಹೊಂದಬೇಕು, ಬಹುಪತ್ನಿತ್ವ ಆಗಬಾರ್ದು ಅಂತ ಇದೆ. ಆದ್ರೆ ಮುಸ್ಲಿಂ ವೈಯಕ್ತಿಕ ಕಾನೂನುಗಳಿದಾವೆ ಮುಸ್ಲಿಂ ಅವ್ರದ್ದು. ಅವ್ರದೇ ಪ್ರಕಾರ ಕೆಲವು ಷರತ್ತುಗಳೊಂದಿಗೆ ಒಬ್ಬ ಪುರುಷನಿಗೆ 4 ಪತ್ನಿಯರನ್ನು ಹೊಂದಲು ಅವಕಾಶ ಇದೆ. ಇದರ ರಿಗಾರ್ಡಿಂಗ್ ನಿಮ್ಗೆ ತುಂಬಾ ಚರ್ಚೆಯಲ್ಲಿರೋದಂದ್ರೆ ಸಂವಿಧಾನದ ವಿಧಿ 44 ಗೊತ್ತಿರಬೇಕು. ಏಕರೂಪ ನಾಗರಿಕತೆ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬರುತ್ತೆ, UCC. ಇದು ಸಂವಿಧಾನದಲ್ಲಿ ಬರುವ 44ನೇ ವಿಧಿ. ಆಮೇಲೆ ನಾನು ನೆಕ್ಸ್ಟ್ ನ್ಯೂಸ್ ಹೋಗ್ತಾ ಇದ್ದೇನೆ. ಇಲ್ಲೊಂದು ನೆಕ್ಸ್ಟ್ ನ್ಯೂಸ್ ಬಂದಿತ್ತು ನೋಡ್ರಿ ಪೇಪರ್ ಅಲ್ಲಿ. ಕೃತಕ ಗರ್ಭಧಾರಣೆ ನಿಯಮ ಪರಿಶೀಲನೆಗೆ ಸಮಿತಿ ರಚನೆ ಅಂತ. ಇದು ಕೃತಕ ಗರ್ಭಧಾರಣೆ ನಿಯಮ ಪರಿಶೀಲನೆಗೆ ಸಮಿತಿ ರಚನೆ. ಇದು ಇಂಪಾರ್ಟೆಂಟ್. ಈ ಸಮಿತಿ ಹೆಡ್ ಯಾರಿದ್ದಾರೆ ಅಂತ ನೆನಪಿರ್ಲಿ ಅಷ್ಟೇ. ಆಶಾ ಮೆನನ್ ಅಂತ ಇದ್ದಾರೆ ನೋಡಿ. ಇವರು ದೆಹಲಿ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ. ಈ ಸಮಿತಿಯ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಆಶಾ ಮೆನನ್. ಇಷ್ಟು ನೆನಪಿರ್ಲಿ. ನೆಕ್ಸ್ಟ್ ಹೋಗ್ತಾ ಇದ್ದೇನೆ. ಇದೊಂದು ಸ್ವಲ್ಪ ನೆನಪಿರ್ಲಿ ನೋಡಿ. ಕೃತಕ ಸಂತಾನೋತ್ಪತ್ತಿ ತಂತ್ರಜ್ಞಾನ ನಿಯಂತ್ರಣ ಕಾಯ್ದೆ ಯಾವಾಗ ಬಂತು? 2021. ಮತ್ತು ಬಾಡಿಗೆ ತಾಯ್ತನ ನಿಯಂತ್ರಣ ಕಾಯ್ದೆ 2021ರಲ್ಲಿ ಜಾರಿಗೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ವಲ್ಪ ಕ್ವಶನ್ ಆನ್ಸರ್ಸ್ ಹೋಗ್ತಾ ಇದ್ದೇನೆ ಕರೆಂಟ್ ಅಫೇರ್ಸ್. ನೆಕ್ಸ್ಟ್, ಶರಾವತಿ ಸಿಂಹಬಾಲದ ಮಂಗ ಲಾಯನ್ ಟೇಲ್ಡ್ ಮಕ್ಯಾಕೋ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಅದು ನಮ್ಮ ಕರ್ನಾಟಕ ಅಂದ್ರೆ ಪಶ್ಚಿಮ ಘಟ್ಟದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಈ ಅಭಯಾರಣ್ಯವು ಸಿಂಹಬಾಲದ ಮಂಗಗಳಿಗೆ ಸಂರಕ್ಷಣೆಗೆ ಪ್ರಸಿದ್ಧವಾಗಿದೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೇನೆ. ಇತ್ತೀಚೆಗೆ ನಿಧನರಾದ ಗಾಯಕಿ ಎಸ್ ಜಾನಕಿ ಅವರನ್ನು ಯಾವ ಬಿರುದಿನಿಂದ ಕರೆಯಲಾಗುತ್ತಿತ್ತು ಅಂತಂದ್ರೆ ಇವರನ್ನ ದಕ್ಷಿಣ ಭಾರತದ ಕೋಗಿಲೆ ಅಂತ ಕರಿತಾ ಇದ್ರು ನೋಡಿ. ದಕ್ಷಿಣ ಭಾರತದ ಕೋಗಿಲೆ ಅಂತ ಎಸ್ ಜಾನಕಿ ಅವರು ನಿಧನರಾದ್ರಲ್ಲ, ಅವ್ರನ್ನ ದಕ್ಷಿಣ ಭಾರತದ ಕೋಗಿಲೆ ಅಂತ ಕರಿತಾ ಇದ್ರು. ಇನ್ನು ಭಾರತದ ಕೋಗಿಲೆ ಅಂತ ಸರೋಜಿನಿ ನಾಯ್ಡು ಅವ್ರನ್ನ ಕರೀತಾರೆ. ಸರೋಜಿನಿ ನಾಯ್ಡು ಇವರನ್ನ ಭಾರತದ ಕೋಗಿಲೆ ಅಂತ ಕರೀತಾರೆ. ದಕ್ಷಿಣ ಭಾರತದ ಕೋಗಿಲೆ ಅಂತ ಗಾಯಕಿ ಎಸ್ ಜಾನಕಿ ಅವರನ್ನ ಕರಿತಾ ಇದ್ರು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ನೋಡಿ, 6ನೇ ಲೋಕ್ ಸಂವರ್ಧನ್ ಪರ್ವ್ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಉತ್ತರ ಡೆಹ್ರಾಡೂನ್. ಉತ್ತರಾಖಂಡದ ಡೆಹ್ರಾಡೂನ್ ನಲ್ಲಿ PM ವಿಕಾಸ್ ಯೋಜನೆಯಡಿ ಈ ಉತ್ಸವವನ್ನು ಆಯೋಜಿಸಲಾಗಿತ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರತಾಪ್ಗಢ ಕೋಟೆ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಪ್ರತಾಪ್ಗಢ ಕೋಟೆಯು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿದೆ. ಇದು ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸದೊಂದಿಗೆ ಸಂಬಂಧ ಹೊಂದಿದೆ. ಇದಂತೂ ನೀವು ಡೈಲಿ ನ್ಯೂಸ್ ಅಲ್ಲಿ ನೋಡ್ತಿದ್ದಾರೆ. ಇತ್ತೀಚೆಗೆ ಪ್ರತಾಪ್ಗಢ ಕೋಟೆಯಿಂದ ಒಬ್ಬ ಮ್ಯಾರೇಜ್ ಆಗುವಂತ ಒಬ್ಬ ಯುವತಿ ಅವನ ಪತಿಯನ್ನು ಕೋಟೆಯಿಂದ ದೂಡಿ ಕೊಲ್ತಾಳೆ. ಅಂದ್ರೆ ನೋಡಿ, ಅದನ್ನ 17 ಕೋಟಿಗೆ ಬುಕ್ ಮಾಡಿದ್ರಂತ. 17 ಕೋಟಿಗೆ ಆ ಮ್ಯಾರೇಜ್ ಮಾಡ್ಕೊಳ್ಳಿಕ್ಕೆ ಆ ಕೋಟೆಯನ್ನು 17 ಕೋಟಿ. ನೀವೆಲ್ಲ ಸಾಮೂಹಿಕ ವಿವಾಹ ಗುಡಿಗಳ ಮುಂದೆ, ಗುಡಿ ಗುಂಡಾರಗಳ ಮುಂದೆ ಮದುವೆ ಆಗ್ತೇವೆ. ಇವರೆಲ್ಲ 17 ಕೋಟಿ ಕೊಟ್ಟು ಒಂದು ಕೋಟೆಯನ್ನು ಬಾಡಿಗೆ ಪಡೆದಿದ್ರಂತ ಮದುವೆ ಮಾಡ್ಲಿಕ್ಕೆ. ಆದ್ರೂ ಕೂಡ ಅಲ್ಲಿ ಅವಳು ಆ ಪತಿಯನ್ನು ನೂಕಿ ಕೊಲ್ತಾಳೆ. ಅಂದ್ರೆ ಇಲ್ಲಿ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ. ಅವ್ರವ್ರ ಸಮಸ್ಯೆ ಅವ್ರದೇ ನೋಡಿ. 17 ಕೋಟಿ ಕೊಟ್ಟು ಬುಕ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಸಿಗ್ತಾ ಇಲ್ಲ. ಅವ್ರವ್ರ ಸಮಸ್ಯೆ ಅವ್ರವ್ರಿಗೆ ಇರುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ಇತ್ತೀಚೆಗೆ ಪತ್ತೆಯಾದ ಕಾನ್ಸೋಕೋರಾ ಅಗ್ನಿ ಎಂಬ ಹೊಸ ಸಸ್ಯ ಪ್ರಭೇದವು ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಇದು ನೋಡಿ, ಹೊಸ ಸಸ್ಯ ಪ್ರಭೇದ. ಇದು ಕಾನ್ಸೋಕೋರಾ ಅಗ್ನಿ ಅನ್ನೋದು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂದ್ರೆ ಮಹಾರಾಷ್ಟ್ರ. ಅಂದ್ರೆ ಪುಣೆಯ ಸುಶೀಲ್ ಮಹಾರಾಷ್ಟ್ರದಲ್ಲಿ ಈ ಹೊಸ ಸಸ್ಯ ಪ್ರಭೇದವನ್ನು ಪತ್ತೆ ಹಚ್ಚಲಾಗಿದೆ. ಇದು ಇಂಪಾರ್ಟೆನ್ಸ್ ಏನಂದ್ರೆ ಇದು ಬೆಂಕಿ ಆಧಾರಿತ ಪರಿಸರ ವ್ಯವಸ್ಥೆಯಲ್ಲಿ ಬೆಳೆಯುವ
ಅಪರೂಪದ ಸಸ್ಯವಾಗಿದೆ. ಸೊ ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರುಟೈಲ್ ಖನಿಜವು ಮುಖ್ಯವಾಗಿ ಯಾವ ಸಂಯುಕ್ತದಿಂದ ಕೂಡಿದೆ? ಇದರ ಉತ್ತರ ಏನಂತಂದ್ರೆ ಟೈಟಾನಿಯಂ ಡೈಆಕ್ಸೈಡ್. ರುಟೈಲ್ ನ ಅತ್ಯಂತ ಸ್ಥಿರ ಹಾಗೂ ಸಾಮಾನ್ಯ ಖನಿಜ ರೂಪವಾಗಿದೆ. ಇದು ನೆನಪಿರಲಿ, ರುಟೈಲ್ ಅನ್ನೋದು ಒಂದು ಖನಿಜವು ಮುಖ್ಯವಾಗಿ ಯಾವ ಸಂಯುಕ್ತದಿಂದ ಕೂಡಿದೆ ಅಂದ್ರೆ ಟೈಟಾನಿಯಂ ಡೈಆಕ್ಸೈಡ್. ನೆಕ್ಸ್ಟ್, ಗ್ರಾಹಕ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತು 9ನೇ ಅಂತರ್ ಸರ್ಕಾರಿ ತಜ್ಞರ ಗುಂಪಿನ ಅಧಿವೇಶನದಲ್ಲಿ ಭಾರತದ ಪರವಾಗಿ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಇತ್ತು. ಅದರ ಉತ್ತರ ನಿಧಿ ಖರೆ. ನೋಡಿ, ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರು ಜಿನಿವಾದಲ್ಲಿ ನಡೆದಂತ, ಇದು ಈ ಅಂತರ್ ಸರ್ಕಾರಿ ತಜ್ಞರ ಗುಂಪಿನ ಅಧಿವೇಶನ ಎಲ್ಲಿ ನಡೆದಿತ್ತು? ಜಿನಿವಾದಲ್ಲಿ ನಡೆದಿತ್ತು. ಆ ಸಭೆಯಲ್ಲಿ ಭಾರತದ ಪರವಾಗಿ ಅಧ್ಯಕ್ಷತೆ ವಹಿಸಿದವರು ನಿಧಿ ಖರೆ. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಚಿನ್ನದ ಪ್ರಶಸ್ತಿ ಪಡೆದ ICMR ನ ಯೋಜನೆ ಯಾವುದು ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ICMR ಮೈಂಡ್ಸ್. ನೋಡಿ, ವಿವರಣೆ ಏನಿದೆ, ICMR ಮೈಂಡ್ಸ್ ಯೋಜನೆಯು AI ಆಧಾರಿತ ತಂತ್ರಜ್ಞಾನದ ಮೂಲಕ ಮಾನಸಿಕ ಆರೋಗ್ಯಕ್ಕೆ ಮತ್ತು ಮಾದಕ ವಸ್ತು ಬಳಕೆ ಅಸ್ವಸ್ಥತೆಗಳ ಬಗ್ಗೆ ತಪಾಸಣೆ ಹಾಗೂ ನಿರ್ವಹಣೆಗಾಗಿ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿ 2020ರಲ್ಲಿ ಚಿನ್ನದ ಪ್ರಶಸ್ತಿಯನ್ನು ಪಡೆದಿದೆ. ಸೊ ನಾನು ಇವತ್ತಿಗೆ ಇಷ್ಟು ನ್ಯೂಸ್ ಅನ್ನ ಮುಗಿಸ್ತಾ ಇದ್ದೇನೆ. ಬಾಯ್, ಎಲ್ಲರಿಗೂ ನಮಸ್ತೆ.